ಹಸ್ತಿಕನ್ಯಾ ಎಂದೇ ಖ್ಯಾತವಾಗಿರುವ ಪರ್ಬತಿ ಬರುವ ಭಾರತದ ಮೊದಲ ಮಹಿಳಾ ಆನೆ ಮಾವುತೆ. ಈ ಬಾರಿಯ ಪದ್ಮಶ್ರೀ ಪ್ರಶಸ್ತಿ ಪಡೆದವರಲ್ಲಿ ಪರ್ಬತಿ ಬರುವ ಕೂಡ ಒಬ್ಬರು. ಅಸ್ಸಾಂನ ಗೌರಿಪುರದ ರಾಜವಂಶದ ಕುಟುಂಬದಲ್ಲಿ ಹುಟ್ಟಿದ ಈಕೆಯ ಬಾಲ್ಯ ಕಳೆದಿದ್ದು ಬಹುತೇಕ ಕುದುರೆ, ಆನೆ ಮುಂತಾದ ದೊಡ್ಡ ದೊಡ್ಡ ಅಪರೂಪದ ಪ್ರಾಣಿಗಳ ಜೊತೆ. ಇಂತಹ ಪರ್ಬತಿ ಬರುವ ಅವರ ಕಥೆ ಕೇಳಲು ರೋಚಕ ಹಾಗೂ ಆಸಕ್ತಿದಾಯಕವಾಗಿದೆ. ಇತರ ಮಕ್ಕಳಂತೆ ಪ್ಲಾಸ್ಟಿಕ್ ಗೊಂಬೆಗಳ ಜೊತೆ ಆಡುವ ಬದಲು ಪರ್ಬತಿ ಆಟವಾಡಲು ಬಯಸ್ತಾ ಇದ್ದದ್ದು ಹಾಗೂ ಸಮಯ ಕಳೆಯಲು ಬಯಸ್ತಾ ಇದ್ದದ್ದು ಜೀವಂತ ಆನೆ ಹಾಗೂ ಕುದುರೆಗಳ ಜೊತೆ. ರಕ್ತಗತವಾಗಿ ತನ್ನಲ್ಲಿ ಬಂದ ತಂದೆಯ ಗುಣಗಳನ್ನೇ ಬೆಳೆಸಿಕೊಂಡು ಹೋದ ಬರುವ ಅವರು ಪ್ರಾಣಿಗಳೊಂದಿಗೆ ಕಾಲ ಕಳೆಯುತ್ತಾ ಅವುಗಳ ಗುಣಗಳನ್ನು ಅರ್ಥ ಮಾಡಿಕೊಳ್ಳುವುದನ್ನು ಕಲಿತರು. ಇದು ಆಕೆಗೆ ತಂದೆಯಿಂದ ಬಂದ ಬಳುವಳಿ. ಬರುವ ಅವರ ತಂದೆಗೂ ಆನೆಗಳ ಬಗ್ಗೆ ಯಥೇಚ್ಛವಾದ ಜ್ಞಾನವಿತ್ತು. ಆನೆಗಳನ್ನು ಹಿಡಿಯುವುದು ಮತ್ತು ಅವುಗಳನ್ನು ಪಳಗಿಸುವುದು ಅತ್ಯಂತ ಅಪಾಯಕಾರಿ ಮತ್ತು ಕಠಿಣವಾದ ಕೆಲಸ. ಕಾಡಾನೆಯ ಮನಗೆಲ್ಲಲು ಕನಿಷ್ಠ 6 ತಿಂಗಳಾದರೂ ಬೇಕು. ಇದಕ್ಕೆ ಸಾಕಷ್ಟು ತಾಳ್ಮೆಯೂ ಬೇಕು. ಇದನ್ನು 14ನೇ ವಯಸ್ಸಿನಲ್ಲೇ ಕರಗತ ಮಾಡಿಕೊಂಡ ಆಕೆ ನಂತರ ಆನೆಗಳಿಗೆ ತರಬೇತಿ ನೀಡುವ, ಆನೆಗಳನ್ನು ಸವಾರಿ ಮಾಡಿಸುವ ಮೊದಲ ಮಹಿಳಾ ಮಾವುತೆಯಾದರು. ಆನೆಗಳ ಯೋಗಕ್ಷೇಮಕ್ಕಾಗಿ ಅವರ ಸಮರ್ಪಣೆ, ಪ್ರೀತಿ ಅವರನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದೆ. ಹಲವು ಕಡೆ ಇವರು ಆನೆಗಳನ್ನು ರಕ್ಷಿಸಿ ಮನುಷ್ಯರು ಹಾಗೂ ಆನೆಗಳ ನಡುವಣ ಸಂಘರ್ಷವನ್ನು ತಪ್ಪಿಸಿದ್ದಾರೆ. ಉತ್ತಮ ಹಿನ್ನೆಲೆಯಿಂದ ಬಂದಿದ್ದರೂ ಕೂಡ ಆನೆಗಳ ಸೇವೆಗಾಗಿ ಅವರು ಸರಳವಾದ ಜೀವನವನ್ನೇ ಆರಿಸಿಕೊಂಡರು. you